ಶರಣ್ರಿ. ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಬಾಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇದಕ್ಕೆ ತರಕಾರಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಕ್ಯಾರೆಟು ತೊಗೊಂಡಿದ್ದೀನಿ. ಸೊ ಚಾಪರಲ್ಲಾದರೆ ಬೇಗ ಸಣ್ಣಗಾಗುತ್ತೆ ಅಂತ ನೋಡಿ ಈ ರೀತಿ. ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲಿಗೆ. ಹಾಗೆ ಪನ್ನೀರನ್ನ ತುರ್ಕೊಳ್ತಾ ಇದ್ದೀನಿ. ಸೊ ಇದು ಹೊರಗಡೆಗೆ ನಾವು ವೆಜಿಟೇಬಲ್ಸ್ ಯೂಸ್ ಮಾಡಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ. ಸೊ ನನ್ನ ಹತ್ರ ಚೆಡಾರ್ ಚೀಸ್ ಇಲ್ಲದೆ ಇರೋದ್ರಿಂದ ಸ್ಲೈಸಸ್ ಇತ್ತು, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮ ಹತ್ರ ಚೀಸ್ ಕ್ಯೂಬ್ಸ್ ಇದ್ದರೆ ಅದನ್ನೂ ತುರಿದು ಹಾಕ್ಕೋಬೋದು. ಇದಾಗಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿ. ಸೊ ಇದನ್ನು ಮಾಡಿದ ಮೇಲೆ ತುಂಬ ಹೊತ್ತು ಬಿಡೋಂಗಿಲ್ಲ, ಬೇಗ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಉಪ್ಪು ಹಾಕೋದ್ರಿಂದ ನೀರು ಬೇಗ ಬಿಟ್ಕೊಳ್ಳುತ್ತೆ. ಸ್ವಲ್ಪ ಗರಂ ಮಸಾಲ, ಹಾಗೆ ಇದು ಧನಿಯಾ ಪುಡಿ, ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಇದು ಪಿರಿ ಪಿರಿ ಮಸಾಲ. ಇದು ಅಡಿಷ್ನಲ್ ನಿಮಗೆ ಬೇಕಿದ್ದರೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಮನೇಲಿತ್ತು, ಇದನ್ನು ಯೂಸ್ ಮಾಡಿಕೊಂಡೆ. ಹಾಗೆ ಇದು ಆರಿಗಾನೋ ಸೀಸ್ನಿಂಗು. ಸೊ ಇದನ್ನು ಸ್ವಲ್ಪ ಫ್ಲೇವರ್ಗೆ ಅಂತ ಹಾಕ್ತಾಯಿದ್ದೀನಿ. ಸೊ ಇದ್ರ ಜೊತೆ ನೀವು ಇನ್ನು ಆಮ್ಚೂರು ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಉಂಡೆ ಮಾಡ್ಕೋಬೇಕು. ಸೊ ಇವಾಗೆಲ್ಲ ಬೇಸಿಗೆ ಸ್ಟಾರ್ಟ್ ಆಯಿತು, ಮಕ್ಕಳು ಮನೆಯಲ್ಲೇ ಇರ್ತಾರೆ, ಏನು ಮಾಡೋದು, ದಿನ ಹೊಸ ತಿಂಡಿ ಅನ್ನುವಾಗ ಈ ರೀತಿ ಮಾಡ್ಬೋದು. ಸೊ ಈ ರೀತಿಯೂ ಮಾಡ್ಬೋದು. ಚೀಸ್ನ ಇದ್ರ ಮಧ್ಯೆ ಇಟ್ಟು ರೋಲ್ ಕೂಡ ಮಾಡಿದ್ರು ಚೆನ್ನಾಗಿರುತ್ತೆ. ಚೀಸ್ ಬರ್ಸ್ಟ್ ಬಾಲ್ಸ್ ಥರ ಆಗುತ್ತೆ. ಹೊರಗಡೆ ತರೋಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡಿದ್ರೆ ಮಕ್ಳಿಗೂ ಹೆಲ್ದಿಯಾಗಿರುತ್ತೆ, ನಮಗೂ ನಾವು ಮಾಡಿದ್ದು ಕೊಟ್ಟಿದ್ದು ಅನ್ನೋ ಖುಷಿ ಇರುತ್ತೆ. ಇದನ್ನ ಒಂದು 1 hour ಫ್ರೀಝರಲ್ಲಿ, ಡೀಪ್ ಫ್ರೀಝರಲ್ಲಿ ಇಟ್ಟರೆ ಸೆಟ್ ಆಗುತ್ತೆ. ಆಮೇಲೆ ಇದ್ರ ಕೋಟಿಂಗಿಗೆ ಬ್ರೆಡ್ ಕ್ರಂಪಲ್ಸ್, ನಾನೇ ಮನೇಲಿ ಬ್ರೆಡ್ ತಂದು ಪೌಡ್ರ್ ಮಾಡಿಕೊಂಡೆ. ಸೊ ಕೋಟಿಂಗಿಗೆ ಇಲ್ಲಿ 2.5 ಚಮಚದಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ಕಾರ್ನ್ಫ್ಲೋರ್ನು ಅದರಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಇದು ಕಂಪ್ಲೀಟ್ ನನ್ನ ರೆಸಿಪಿ ಅಲ್ಲ, ನಾನು ಯೂಟ್ಯೂಬಲ್ಲೇ ಈ ರೆಸಿಪಿನ ನೋಡಿ ಟ್ರೈ ಮಾಡ್ತಾಯಿದ್ದೀನಿ. ಓನ್ ರೆಸಿಪಿ ಅಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಪಿರಿ ಪಿರಿ ಮಸಾಲ ಹಾಕ್ತಾಯಿದ್ದೀನಿ. ಇದು ಜಸ್ಟ್ ಕೋಟಿಂಗ್ ಪ್ಲೇನ್ ಆಗಬಾರ್ದು, ಸ್ವಲ್ಪ ಸ್ಪೈಸಿ ಇರಲಿ ಅನ್ನೋದಕ್ಕೋಸ್ಕರ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಜೊತೆಗೆ ರೆಡ್ ಚಿಲ್ಲಿ ಸಾಸ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಏನಾಗುತ್ತೆ, ಒಳಗಡೆ ಸ್ಪೈಸಿ ಅನಿಸುತ್ತೆ, ಹೊರಗಡೆ ಕೋಟಿಂಗು ತುಂಬ ಪ್ಲೇನ್ ಅನಿಸುತ್ತೆ ತಿನ್ನೋದಕ್ಕೆ. ಸೊ ಇದಕ್ಕೊಂಚೂರು ಆರಿಗಾನೋ ಸೀಸ್ನಿಂಗ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಕೋಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ, ತುಂಬ ಈಸಿ ಆ್ಯಂಡ್ ಸಿಂಪಲ್ಲು, ತುಂಬ ಚೆನ್ನಾಗಿ ಬರುತ್ತೆ. ಫೈನಲ್ ಔಟ್ಪುಟ್ ಅಂತೂ ತುಂಬ ಚೆನ್ನಾಗಿತ್ತು, ಎಲ್ಲರೂ ಖುಷಿಪಟ್ಟು ತಿಂದರು. ಸೊ ನೀವು ಟ್ರೈ ಮಾಡಿ. ಹಾಗೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ನಾನು ಬರ್ತಾ ಇರ್ತೀನಿ. ಸೊ ಇದೆಲ್ಲ ಗಂಟಿಲ್ದಿರೆ ಚೆನ್ನಾಗಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊತಾ ಇದ್ದೀನಿ. ಇದು ಕಲಿಸ್ಕೊಂಡ್ಮೇಲೆ ಆ ರೆಡಿ ಮಾಡ್ಕೊಂಡಿರೋವಂಥ ಬಾಲ್ಸ್ನ ಇದರಲ್ಲಿ ಹಾಕಿ ಬ್ರೆಡ್ ಕೋಟಿಂಗ್, ನಾವು ನಾರ್ಮಲಾಗಿ ಕೋಟಿಂಗ್ ಕೊಡ್ತೀವಲ್ಲ ಆ ರೀತಿ ನೋಡಿ, ಈ ರೀತಿ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿಗೆ ಇರಬೇಕು. ಇದು ಕಾರ್ನ್ಫ್ಲೋರ್ ಆ್ಯಂಡ್ ಮೈದಾ ಮಿಕ್ಸ್ಚರ್. ಸೊ ಇಲ್ಲೊಂದು 1 hour ಮೇಲೇ ಆಯಿತು ಫ್ರೀಝರಲ್ಲಿಟ್ಟು. ಸೊ ಈ ಬಾಲ್ಸ್ನ ಫಸ್ಟು ಮೈದಾ ಮತ್ತು ಕಾರ್ನ್ಫ್ಲೋರ್ ಸ್ಯಾಲರಿಯಲ್ಲಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಕೋಟಿಂಗ್ ಕೊಟ್ಟಾಗಿದ್ಮೇಲೆ ಈ ಬ್ರೆಡ್ ಕ್ರಂಪಲ್ಸ್ಗೆ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಅದಕ್ಕೆ ಹಾಕಿ ಚೆನ್ನಾಗಿ ಹಾಕ್ಕೋಬೇಕು. ಇದು ಅಕಸ್ಮಾತ್ ಸರಿಯಾಗಿ ಕೋಟಿಂಗ್ ಆಗಿಲ್ಲ ಅಂದರೆ ಓಪನ್ ಆಗಿಬಿಟ್ಟು ಫ್ರೈ ಮಾಡುವಾಗೆಲ್ಲ ಬಾಣಲಿಯಲ್ಲಿ ಸಿಡಿದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಕೋಟಿಂಗ್ ಮಾಡ್ಕೋಬೇಕು. ಸೊ ಈ ರೀತಿ ಕೋಟಿಂಗ್ ಎಲ್ಲ ಬಾಲ್ಸ್ನ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಮತ್ತೆ ಅದನ್ನ ಡೀಪ್ ಫ್ರೀಝರಲ್ಲಿ ಇಡಬೇಕು. ಅದು ಒಂದು 1/2 hour ಅಥವಾ 1 hour ಸೆಟ್ ಆಗಕ್ಕೆ ಬಿಡಬೇಕು. ಅಷ್ಟರಲ್ಲಿ ನಾನು ಹುರುಳಿಕಾಳಿತ್ತು, ಸೊ ಮನೇಲಿ ಊರಿಂದ ತಂದಂಥ ಹುರುಳಿಕಾಳು ಆರಿಸ್ತಾ ಇದ್ದೆ. ಇದನ್ನು ಮೊಳಕೆ ಬರೆಸಿ ಮತ್ತಿನ್ನೆದಕ್ಕಾದರೂ ಬಳಸ್ಬೋದು ಅಂತ ಫ್ರೀ ಇದ್ದಾಗ. ಹೇಗಿದ್ದರೂ ಎಲ್ಲ ಕೆಲಸ ಆಗಿತ್ತು ಅಂತ. ಸೊ ಇನ್ನೇನು ದವನದ ಹುಣ್ಣಿಮೆ ಬರ್ತಾ ಇದೆ, ಎಲ್ಲ ಕಡೆ ಹನುಮ ಜಯಂತಿ ಕೂಡ ನಡೀತಾ ಇದೆ. ಆದಷ್ಟು ಬೇಗ ನಾನು ಕೂಡ ನಿಮಗೆ ಆ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಸಾಯಂಕಾಲ ಹೀಗೆ ಕಳೀತು ನನ್ನ ದಿನ. ಗಲೀಜೇನಿರಲಿಲ್ಲ, ಒಂದೊಂದು ಮಿಳ್ಳೆ
ಒಂದೊಂದು ಒಡೆದಿರೋ ಅಂಥ ಕಾಳು ಇತ್ತು. ಸೊ ಆರಿಸಿಟ್ರೆ ಮಾಡುವಾಗ ಈಸಿಯಾಗಿ ಹಾಗೆ ತೆಗೆದ್ಬಿಟ್ಟು ಯೂಸ್ ಮಾಡ್ಬೋದಲ್ಲ ಅನ್ನೋ ರೀಸನ್ಗೆ ಆರಿಸಿದ್ದೆ. ಇದು ನೋಡಿ ಅಷ್ಟೊತ್ತಿಗೆ ಸೆಟ್ ಆಗಿತ್ತು. ಸೊ ಇದನ್ನ ಆಯಿಲಲ್ಲಿ ಹಾಕಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಅಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಕರ್ಕೊಳ್ಬೇಕಾಗುತ್ತೆ. ಹಾಕಿದ ತಕ್ಷಣವೇ ಸ್ಪೂನ್ ಹಾಕೋದು ಬೇಡ, ಯಾಕೆಂದರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಫ್ರೈ ಆಗಿ ಮೇಲೆ ತೆಗಿಯೋದು. ನೋಡಿ ಹೊರಗಡೆ ಕೋಟಿಂಗ್ ತುಂಬ ಕ್ರಿಸ್ಪಾಗಿ ಬಂದಿದೆ. ಸೊ ನಿಮಗೆ ಸೌಂಡ್ ಕೊಡ್ಬೋದು. ಅದ್ರ ಮೇಲೆ ಸ್ವಲ್ಪ ನೀವು ಪಿರಿ ಪಿರಿ ಮಸಾಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ನಾನಲ್ಲಿ ರೆಡ್ ಚಿಲ್ಲಿ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ನ ಕೂಡ ಸೈಡ್ ಡಿಪ್ ಮಾಡ್ಕೊಳೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಓಪನ್ ಮಾಡಿದಾಗ ಈ ರೀತಿ ಇರುತ್ತೆ. ಸೊ ಇದು ನಮ್ಮದು ವೆಜಿಟೇಬಲ್ ಪನ್ನೀರ್ ಆಗಿತ್ತು. ಧನ್ಯವಾದಗಳು.